ಹಾಯ್, ಎಲ್ಲರೂ ಹೆಂಗದೀರಿ? ನಾನು ಇಲ್ಕಲ್ಲಿನ ಅವ್ರನ್ನ ಬಿಟ್ಟು ಮಾತಾಡಕತ್ತೀನಿ. ಇವತ್ತು ಕೊರೋನಾ ವ್ಯಾಕ್ಸಿನ್ ಅದರ ಬಗ್ಗೆ ಒಂದು ಮಹತ್ವದ ಕೋರ್ಟ್ ತೀರ್ಪು ಕೊಟ್ಟೈತಿ. ಅದ್ರಾಗೇನಪ್ಪ ಅಂದ್ರೆ ಸುಮಾರು ಜನ ಕೋರ್ಟ್ಗೆ ಹೋಗಿದ್ರು. ನಾ ಕೊರೋನಾ ವ್ಯಾಕ್ಸಿನ್ದಿಂದ ಸತ್ತೀವಿ ಅಂಥೇಳಿ, ನಮ್ಮ ಪೈಕಿ ಸತ್ತಾರ, ನಮ್ಮ ಇವ್ರು ಸತ್ತಾರ ಅಂಥೇಳಿ ಕೆಲವು ಅವ್ರ ಸಂಬಂಧಿಕರೆಲ್ಲ ಕೋರ್ಟ್ಗೆ ಹೋಗಿದ್ದರು. ಇವತ್ತು ತೀರ್ಮಾನ ಬಂದೈತಿ. ಅಲ್ಲಿ ಆ ವ್ಯಾಕ್ಸಿನ್ ಏನು ತಯಾರು ಮಾಡ್ತಾರಲ್ಲ, ಆ ಕಂಪ್ನಿಯವರು ಒಪ್ಕೊಂಡಾರ. ಅಂದ್ರೆ ಕೊರೋನಾ ವ್ಯಾಕ್ಸಿನ್ ಚುಚ್ಕೊಂಡ್ರೆ ಸೈಡ್ ಎಫೆಕ್ಟ್ ಐತಿ, ಅದರಲ್ಲಿದ್ದ ಬ್ಲಡ್ ಕ್ಲಾಟ್ ಆಗ್ತೈತಿ, ಅದು ಪ್ಯಾರಲಿಸಿಸು ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗಬಹುದು ಅಂಥೇಳಿ ದಾರ. ಇದು ತಿಳಿದ ಕೂಡಲೇ ಆವಾಗ ಏನು ಕೊರೋನಾ ವ್ಯಾಕ್ಸಿನ್ನು ಡೆನ್ಮಾರ್ಕ್ದವರು ಕೊರೋನಾ ವ್ಯಾಕ್ಸಿನ್ ಪೂರ್ಣ ಬ್ಯಾನ್ ಮಾಡಿದರು. ದೇಶದಾಗ ಯಾರೂ ಕೊರೋನಾ ವ್ಯಾಕ್ಸಿನ್ ಹೋಗಲಿಲ್ಲ. ಇಟಲಿ ಮತ್ತು ಆಸ್ಟ್ರೇಲಿಯಾದವರು ಏನು ಮಾಡಿದ್ದಾರೆ ಅಂದ್ರೆ 55 ವರ್ಷದ ಮ್ಯಾಗ ಯಾರದಾರ ಅವ್ರಿಗಟ್ಟೆ ಕೊರೋನಾ ವ್ಯಾಕ್ಸಿನ್ ಕೊಟ್ಟರು, ಉಳಿದವ್ರಿಗೆ ಕೊಡಲಿಲ್ಲ. ಆದರೆ ನಮ್ಮ ಭಾರತದಾಗ ಎಲ್ಲರೂ ಕೊರೋನಾ ವ್ಯಾಕ್ಸಿನ್ ಚುಚ್ಕೊಂಡ್ರು. ಈಗೇನು ಸಡನ್ ಡೆತ್ ಆಗ್ತಾವೆ. ಏನು ಮೊನ್ನೆ ನಮ್ಮ ಓಣ್ಯಾಗ ಒಬ್ಬರು ತೀರ್ಕೊಂಡ್ರು. ಪಾಪ ಅವ್ರಿಗೆ ಯಾವ ಚಟಾಸತೆ ಇದ್ದಿಲ್ಲ, ಏನೂ ಇದ್ದಿಲ್ಲ. ಅವರು ಮುಂಜಾನೆ ಆರಾಮಾಗಿ ನಡ್ಕೊತ ಹೋಗ್ಯಾರ, ಎಲ್ಲ ಮಾಡ್ಯಾರ. ಸಡನ್ಲಿ 12 ಗಂಟೆಗೆ ತೀರ್ಕೊಂಡ್ರು. ಎದಕ್ಕೆ ತೀರ್ಕೊಂಡ್ರು? ಹಿಂಗೆ ಭಾರತ ದೇಶದ ತುಂಬ ಹಿಂಗೆ ಸಾವುಗಳು ಸಂಭವಿಸವ. ಅದಕ್ಕೂ ಮತ್ತು ಈ ಕೊರೋನಾ ವ್ಯಾಕ್ಸಿನ್ಗೆ ಸಂಬಂಧ ಐತೆಯೋ ಏನು ಅಂಥೇಳಿ ಕೇಂದ್ರ ಸರ್ಕಾರ ಇದನ್ನು ಜನಗಳಿಗೆ ತಿಳಿಸಬೇಕಂತ ನಾನು ನಮ್ರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಆಗ ಜನರು ಎಚ್ಚರದಿಂದ ಇರಬೇಕು. ಕೊರೋನಾ ವ್ಯಾಕ್ಸಿನ್ಗೂ ಸೈಡ್ ಎಫೆಕ್ಟು ಅದೈತಿ. ಅದು ಇದ್ದಿದ್ದಕ್ಕೆ ಏನಾಗ್ಯಾವು, ಕೆಲವೊಂದು ಸಾವುಗಳು ಸಂಭವಿಸ್ಯಾವ. ಆಮೇಲೆ ಆ ವ್ಯಾಕ್ಸಿನ್ ಚುಚ್ಚಿದ ಕೂಡಲೇ ಒಂದಿಬ್ಬರು ವ್ಯಕ್ತಿ ಮರಣ ಹೊಂದ್ಯಾರ. ಅದು ಕೂಡ ಆ ಕೋರ್ಟ್ನಾಗ ಡಿಸ್ಕಷನಿಗೆ ಬಂತು. ಆ ಕೋರ್ಟ್ನಾಗ ಏನು ಡಿಸ್ಕಷನ್ ಆಗೈತಿ, ಏನು ಮಾಡೈತಿ ಅನ್ನೋದ ನಾನು ನಿಮ್ಮ ಎದುರಿಗೆ ಇಡಬೇಕು. ಅದಕ್ಕೆ ಇಟ್ಟೀನಿ. ಮುಂದಿನ ವಿಚಾರ ನಿಮ್ಮದು ತಿಳಿದು ವೋಟ್ ಮಾಡಿರಿ, ವಿಚಾರ ಮಾಡಿ ವೋಟ್ ಹಾಕ್ರಿ. ಎಲ್ಲರೂ ವೋಟ್ ಹಾಕಬೇಕಾಗಿದ್ದು ಧರ್ಮ. ದಯಮಾಡಿ ಎಲ್ಲರೂ ವೋಟ್ ಹಾಕ್ತೀರಿ ಅಂತ ನಾನು ತಿಳ್ಕೊಂಡು ನಾನು ಒಂದೆರಡು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.